ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ಶಿರಾಡಿ ಘಾಟ್ ಸೇರಿದಂತೆ ಅನೇಕ ಕಡೆಗಳಲ್ಲಿ ಗುಡ್ಡ ಕುಸಿತ ಪ್ರಕರಣಗಳು ಕಂಡುಬರ್ತಾ ಇದ್ದಾವೆ. ಈಗ ಕಳೆದ 15 ದಿನಗಳ ಹಿಂದೆ ಅಷ್ಟೇ ಸಕಲೇಶಪುರ ತಾಲೂಕಿನ ದೊಡ್ಡತಪ್ಲು ಬಳಿ ಚಲಿಸುತ್ತಿದ್ದ ಓಮಿನಿ ಕಾರ್ ಮೇಲೆ ಗುಡ್ಡ ಕುಸಿತ ಆಗಿತ್ತು. ಇದೀಗ ಅದೇ ಜಾಗದಲ್ಲಿ ದೊಡ್ಡ ಪ್ರಮಾಣದ ಭೂಕುಸಿತ ಉಂಟಾಗಿದೆ. ನಾನೀಗ ಭೂಕುಸಿತ ಉಂಟಾಗಿರುವಂಥ ಸ್ಥಳದಲ್ಲಿದ್ದೇನೆ, ನಿಮಗೆ ತೋರಿಸ್ತೇನೆ. ಇದು ದೊಡ್ಡತಪ್ಲು ಸಮೀಪ ಉಂಟಾಗಿರುವಂತಹ ಘಟನೆ ಇದು. ನಾನಿವಾಗ ಏನು ಗುಡ್ಡ ಕುಸಿತವಾಗಿರುವಂಥ ಸ್ಥಳದಲ್ಲಿದ್ದೇನೆ. ನೋಡ್ತಾ ಇರ್ಬೋದು ಏನು ಗುಡ್ಡ ಯಾವ ರೀತಿ ಪ್ರಮಾಣದಲ್ಲಿ ಕುಸಿದಿದೆ ಅಂತೇಳಿ. ಒಂದು ತುಂಬಿರುವಂತಹ ಗ್ಯಾಸ್ ಟ್ಯಾಂಕರ್ ಇದು, ಅದರ ಹಿಂಭಾಗ ಒಂದು ಟಿಪ್ಪರ್ ಲಾರಿ ಇದೆ, 2 ಕಾರ್ಗಳು ಕೂಡ ಇದ್ದಾವೆ. ಒಂದು ಕಡೆ ಏನು ಈಗಾಗಲೇ ಕಾರ್ಯಾಚರಣೆ ನಡೆಸಲಾಗ್ತಿದೆ. ಕಳೆದ 2-3 ಗಂಟೆಯಿಂದನೂ ಕೂಡ ಏನು ಸ್ಥಳದಲ್ಲಿ ದೊಡ್ಡ ಮಟ್ಟದ ಕಾರ್ಯಾಚರಣೆ ನಡೆಸಲಾಗ್ತಿದೆ JCB ಮತ್ತು ಹಿಟಾಚಿಗಳ ಮೂಲಕ. ಒಂದು ಕಡೆ ದೊಡ್ಡ ಪ್ರಮಾಣದಲ್ಲಿ ಮಣ್ಣು ರಸ್ತೆಗೆ ಕುಸಿತಿರುವಂಥದ್ದು. ಇದು ರಾಷ್ಟ್ರೀಯ ಹೆದ್ದಾರಿ 75 ಬೆಂಗಳೂರು ಮತ್ತು ಮಂಗಳೂರನ್ನ ಸಂಪರ್ಕಿಸುವಂಥ ಹೆದ್ದಾರಿ. ಇಲ್ಲಿ ಪ್ರತಿನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಸಂಚಾರ ಮಾಡ್ತಾ ಇದ್ದಾವೆ. ಅದೇ ಮಾದರಿಯಲ್ಲಿ ಇವತ್ತು ಸಂಚಾರ ಮಾಡ್ತಾ ಇದ್ದಾವೆ. ಮಾತಂತ ಸಂದರ್ಭದಲ್ಲಿ ದಿಢೀರಂತ ಮಣ್ಣು ಕುಸಿತಿದೆ. ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಕುಸಿದ ಸಂದರ್ಭದಲ್ಲಿ ಈ ರಸ್ತೆಯಲ್ಲಿ ಹೋಗ್ತಿದ್ದಂಥ ಲಾರಿ, ಟಿಪ್ಪರ್, ಕಾರು ಸೇರಿದಂತೆ ಎಲ್ಲವೂ ಏಕಾಏಕಿ ಮಣ್ಣು ಕುಸಿದಂಥ ಸಂದರ್ಭದಲ್ಲಿ ಮಣ್ಣು ದೊಡ್ಡ ಪ್ರಮಾಣದಲ್ಲಿ ಮಣ್ಣು ವಾಹನಗಳನ್ನು ಆವರಿಸಿದೆ. ಆ ಸಂದರ್ಭದಲ್ಲಿ ಲಾರಿಯಲ್ಲಿದ್ದಂಥ ಚಾಲಕರು, ಕಾರ್ನಲ್ಲಿದ್ದಂಥ ಫ್ಯಾಮಿಲಿ ಎಲ್ಲರೂ ಕೂಡ ಕಾರನ್ನು ಬಿಟ್ಟು ತಮ್ಮ ಪ್ರಾಣವನ್ನು ರಕ್ಷಣೆ ಮಾಡ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಒಂದು ಕಡೆ ಮಳೆ ಕೂಡ ಸುರಿತಾ ಇದೆ. ಮಳೆ ಸುರಿತಾ ಇರೋದ್ರಿಂದ ಕಾರ್ಯಾಚರಣೆ ಕೂಡ ಒಂದು ಕಡೆ ಅಡ್ಡಿಪಡಿಸ್ತಂತ ಆಗ್ತಾ ಇದೆ. ಒಂದು ಕಡೆ ಕಾರ್ಯಾಚರಣೆ ಕೂಡ ಅಡ್ಡಿ ಆಗ್ತಿದೆ. ನಮ್ಮ ಜೊತೆಗೆ ಲಾರಿ ಚಾಲಕರು ಜೊತೆಗಿದ್ದಾರೆ. സർ ಹೇಗಾಯ್ತು ಸರ್ ಘಟನೆ? സാർ വണ്ടി ഇവിടെ റോഡ് പണി നടന്നുകൊണ്ടിരിക്കുക. ഈ റോഡ് പണി നടക്കുമ്പോൾ ഇവിടെ മണ്ണിടിയുന്നുണ്ട്. അപ്പുറം കാണുന്നില്ലേ? ഈ മണ്ണിടിഞ്ഞുകൊണ്ട് വണ്ടി വിടേണ്ട ആവശ്യം വല്ലതും ഉണ്ടോ? ഞങ്ങൾ എന്ത് ചെയ്യും? ഞങ്ങൾ അന്യ നാട്ടുകാരാണ്. ഈ 21 ടന്നേജിലുള്ള ഗ്യാസ്, അത് 21 ടണ്ണ് ഗ്യാസ് മംഗലാപുരത്ത് നിന്ന് ബാംഗ്ലൂർ പ്ലാന്റിലേക്ക് പോവുക. വണ്ടി മണ്ണിടിയാണെങ്കിൽ അവിടെ നിർത്തണമെന്ന് പറയണം. ഞങ്ങളോട് ആരും പറഞ്ഞിട്ടില്ല. ഞങ്ങളോട് വണ്ടി വാ 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 എടുത്തോ എന്നാണ് പറയുന്നത്. എടുത്തു വണ്ടി ഞങ്ങൾ മണ്ണിനടിപ്പെട്ടു. എന്തോ ഒരു ഭാഗ്യം കൊണ്ട് രക്ഷപ്പെട്ടു. ബാക്കിൽ കാറുണ്ട്, 4 സ്ത്രീകളാണ്. അവർ മറിഞ്ഞു വീണു വണ്ടി. എന്നിട്ട് വേറെ ആൾക്കാർ വന്ന് നിർത്തി അവർ രക്ഷപ്പെട്ടു പോയി. എന്തോ ഒരു ഭാഗ്യം കൊണ്ട് രക്ഷപ്പെട്ടു. വണ്ടി ഇടിയുമ്പോൾ പറയണം, നിൽക്ക് നിങ്ങളാരും പോകണ്ട. നിങ്ങളെ നാട്ടുകാർക്കല്ലേ അറിയുള്ളൂ, ഞങ്ങൾക്ക് അറിയോ? ഞങ്ങൾ അന്യ നാട്ടുകാരാണ്. ഇപ്പോൾ മണ്ണ് വന്നുകൊണ്ടേ നിൽക്കണ്. എന്ത് ചെയ്യും? ലോഡ് 21 ടണ്ണ് ഗ്യാസാണ് അതിനകത്ത്. ഈ ഫുൾ ലോഡ് വണ്ടിയാണ്. ഇതന്നെയൊക്കെ പറയാനുള്ളത്. നമ്മൾ എങ്ങനെ പറയണ്ടേ? ഇവിടെ റോഡ് പണിക്കാരോ അല്ലെങ്കിൽ നാട്ടുകാർ പറയണം വണ്ടി പോകണ്ട, അവിടെ മണ്ണിടിയുന്ന സ്ഥലമാണെന്ന് പറയാൻ ഞങ്ങൾ നിൽക്കും. ഞങ്ങൾക്ക് അർജൻറ്റൊന്നുമില്ല. പക്ഷേ മണ്ണിടിയുന്ന സ്ഥലത്ത് കൂടെ വണ്ടി വിട്ടാൽ എന്താ ചെയ്യുക? കാറ് മറിഞ്ഞു. കാറ് മറിഞ്ഞു. അതിൽ ആൾക്കാരെ രക്ഷപ്പെടുത്തി അവർ തന്നെ നിർത്തി വണ്ടി. എന്നിട്ട് അവർ ബാക്കോട്ട് പോയി. അവർ മുകളിലുണ്ട്. അവർ മുകളിലുണ്ട്. ಪಾವು ಆತಂಕದಲ್ಲಿದ್ದಾರೆ ಚಾಲಕರು. ಯಾಕಂದ್ರೆ ಒಂದು ಕಡೆ ಹೇಳ್ತಿದ್ದಾರೆ ಹಿಂದೆ ಬಂದಂಥ ಕಾಲಲ್ಲಿ ಕೂಡ ಫ್ಯಾಮಿಲಿ ಇದ್ದರು. ಏಕಾಏಕಿ ಮಣ್ಣು ಕುಸಿತು, ನಾವು ಓಡೋಗಿ ಅವರು ಕೂಡ ಪ್ರಾಣ ರಕ್ಷಣೆ ಮಾಡ್ಕೊಂಡ್ರು, ನಾವು ಕೂಡ ಪ್ರಾಣ ರಕ್ಷಣೆ ಮಾಡ್ಕೊಂಡು ಅಂತ ಹೇಳಿ ಮಾತುಗಳನ್ನ ಹೇಳ್ತಿರುವಂಥದ್ದು. ಕ್ಯಾಮ್ರಾಮನ್ ಅನಿಲ್ ಕುಮಾರ್ ಜೊತೆ ಪ್ರತಾಪ್ ಹಿರಿಸಾವೆ, ವಿಸ್ತಾರ ನ್ಯೂಸ್, ಹಾಸನ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.